ನಮಸ್ಕಾರ ವೀಕ್ಷಕರೇ, ಕವರ್ ಸ್ಟೋರಿಗೆ ಸ್ವಾಗತ. ನೀವು ಈವರೆಗೂ ಸಾಕಷ್ಟು ಮಾಫಿಯಾಗಳ ಬಗ್ಗೆ ಕೇಳಿದ್ದೀರ. ಕವರ್ ಸ್ಟೋರಿಯಲ್ಲಿ ಅದೆಷ್ಟು ಭಯಾನಕ ಮಾಫಿಯಾಗಳನ್ನು ನಿಮ್ಮ ಮುಂದೆ ಅನಾವರಣ ಮಾಡಿದ್ದೇವೆ. ಆದರೆ ನಾವಿಂದು ತೋರ್ಸೋಕ್ಕೆ ಹೊರಟಿರೋ ಮಾಫಿಯಾ ಅಕ್ಷರಶಃ ಜನಸಾಮಾನ್ಯರನ್ನು ಬೆಚ್ಚಿ ಬೀಳಿಸುವಂಥದ್ದು. ನೀವು ಕೊಂಚ ಯಾಮಾರಿದ್ರೆ ಸಾಕು, ನಿಮ್ಮ ಕೋಟಿ ಕೋಟಿ ಬೆಲೆ ಬಾಳುವ ಸೈಟು ಕಂಡವರ ಪಾಲಾಗುತ್ತೆ. ಈ ಲ್ಯಾಂಡ್ ಮಾಫಿಯಾದ ಕರಾಳ ಮುಖವನ್ನು ಬಿಚ್ಚಿಡ್ತೀವಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಹಾಯ್ ಹಲೋ ವೀಕ್ಷಕರೇ, ನಾವಿಂದು ಹೇಳೋಕೆ ಹೋಗ್ತಿರೋ ಮಾಫಿಯಾ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಿ. ನಾವು ಹೇಳೋಕೆ ಹೋಗ್ತಿರೋ ಭಯಾನಕ ಮಾಫಿಯಾ ರಾಜ್ಯದ ಗಡಿ ಜಿಲ್ಲೆಯಲ್ಲಿ ತಲೆ ಎತ್ತಿದೆಯಾದ್ರೂ ನಿಮ್ಮ ಊರಿಗೂ ಈ ಮಾಫಿಯಾ ಕಾಲಿಡಬಹುದು. ಇವತ್ತಿನ ಕವರ್ ಸ್ಟೋರಿಯನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಬೇರು ಬಿಟ್ಟಿದೆ ಲ್ಯಾಂಡ್ ಮಾಫಿಯಾ. ನಿಮ್ಮ ಸೈಟ್ ಜಮೀನುಗಳೇ ಇವರ ಟಾರ್ಗೆಟ್. ದಿನ ದಿನಕ್ಕೆ ರಾಜ್ಯದ ಕೆಲ ನಗರಗಳು ಬೆಳೆಯುತ್ತಿವೆ. ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಮಂಗಳೂರು ಸೇರಿದಂತೆ ವಿಜಯಪುರ ನಗರವು ಬೆಳೆಯುತ್ತಿವೆ. ವಿಚಿತ್ರ ಅಂದ್ರೆ ಬೆಳೆಯುತ್ತಿರುವ ಯಾವ ಜಿಲ್ಲೆಗಳಲ್ಲೂ ಕಾಣಸಿಗದ ಅದೊಂದು ಮಾಫಿಯಾ ವಿಜಯಪುರದಲ್ಲಿ ಬೇರು ಬಿಟ್ಟಿದೆ. ವಿಜಯಪುರ ನಗರ ಬೆಳೆಯುತ್ತಿರುವ ಪರಿ ಹೇಗಿದೆ ಅಂದ್ರೆ, ಅತ್ತ ಸೊಲ್ಲಾಪುರ ಬೈಪಾಸ್ನಿಂದ ಆಚೆ, ಇತ್ತ ಅಥಣಿ ರಸ್ತೆಯ ತುರವಿ ಗ್ರಾಮವನ್ನ ದಾಟಿ ಅಕ್ಕಮಹಾದೇವಿ ಮಹಿಳಾ ವಿವಿ ರಸ್ತೆ, ಮತ್ತೊಂದೆಡೆ ಕಲಬುರಗಿ, ಬಾಗಲಕೋಟೆ, ಬೆಂಗಳೂರು ರಸ್ತೆಗಳ ಅಕ್ಕಪಕ್ಕದಲ್ಲೀಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ನಿರ್ಮಾಣವಾಗ್ತಿವೆ. ನಗರದ ಸುತ್ತಲೂ ಹೊಸ ಹೊಸ ಲೇಔಟ್ ಹುಟ್ಟಿಕೊಂಡಿವೆ. ಸೈಟ್ಗಳ ಬೆಲೆ ಗಗನಕ್ಕೇರಿದೆ. 30-40 ಸೈಟ್ ರೇಟ್ 50 ಲಕ್ಷದತ್ತ ಸಾಗಿದೆ. ಇತ್ತ ಜಮೀನುಗಳ ಬೆಲೆಯಂತೂ ಎಕರೆಗೆ ಕೋಟಿಯನ್ನ ದಾಟಿದೆ. ಹೀಗೆ ದಶ ದಿಕ್ಕುಗಳಲ್ಲೂ ಬೆಳೆಯುತ್ತಿರುವ ವಿಜಯಪುರ ನಗರದ ಮೇಲೆ ಭೂಗಳ್ಳರ ಕರಾಳ ದೃಷ್ಟಿ ಬಿದ್ದಿದೆ. ವಿಜಯಪುರದಲ್ಲಿ ನೌಕರರು, ಕೂಲಿ ಕಾರ್ಮಿಕರು, ಅಧಿಕಾರಿಗಳು, ಬಡವರು ಸಹಿತವಾಗಿ ಜೀವನದುದ್ದಕ್ಕೂ ದುಡಿದು ಗಳಿಸಿದ ಸೈಟ್ ಭೂಮಿಯ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ತಾವು ರಕ್ತ ಬಸಿದು ದುಡಿದು ಗಳಿಸಿದ್ದ ಆಸ್ತಿ ಸದ್ಯ ಇಲ್ಲದಂತೆ ಅದ್ಯಾವುದೋ ಖದೀಮರ ಪಾಲಾಗ್ತಿದೆ. ಇಷ್ಟರ ಮೇಲೆ ಅರ್ಥವಾಗಿರ್ಬೇಕಲ್ವಾ ಅದ್ಯಾವ ಮಟ್ಟಿಗೆ ವಿಜಯಪುರ ನಗರದಲ್ಲಿ ಭೂಮಾಫಿಯಾ ರಣ ಹಾವಳಿ ಇಟ್ಟಿದೆ ಅನ್ನೋದು. ಈ ಮಾಫಿಯಾ ವಿರುದ್ಧ ಹೋರಾಟಗಳನ್ನ ಮಾಡಿದ ವಿಜಯಪುರದ ಮಾಜಿ ಸಚಿವ ಅಪ್ಪು ಪುಟ್ಟಣ್ಣ ಶೆಟ್ಟಿಯೇ ಈ ಬಗ್ಗೆ ಹೇಳಿದ್ದಾರೆ, ಕೇಳಿ. ಇನ್ನೊಂದು 5-10 ಎಕರೆ ಜಮೀನು ಎಲ್ಲೋ ಒಂದು ಕಡೆ ಜಮೀನು ಇರ್ತದೆ. ನೀವು ಊರಾಗ ಇರಂಗಿಲ್ಲ, ಅಲ್ಲೋ ಬೆಂಗಳೂರು ಎಲ್ಲ ಉದ್ಯೋಗ ಬೇರೆ ಕಡೆ ಹೋಗಿರ್ತೀರಿ. ನೀವು ಊರಾಗಿಲ್ಲ ಗೊತ್ತಾಯ್ತಾ, ನಿಮ್ಮ ಹೆಸರು ಒಂದು ID ಕಾರ್ಡ್ ರೆಡಿ ಮಾಡ್ತಾರೆ. ಅವು ಮಷಿನ್ಗಳು ಅದಾವೆ ಬಿಜಾಪುರದಾಗ, ಫ್ರಾಡ್ ಮಾಡ್ಕೊಂಡು ನಿಮ್ಮ ಹೆಸರು ಆಧಾರ್ ಕಾರ್ಡ್ ರೆಡಿ ಮಾಡಿಬಿಟ್ರೆ ಅದು ಸೇಮ್ ಅದರ ಆಧಾರ್ ಕಾರ್ಡ ಉತ್ತಾರಿ ಎರಡೂ ರೆಡಿ ಮಾಡ್ತಾರೆ. ಅದಕ್ಕೆ ರೆವಿನ್ಯೂ ಇಲಾಖೆಯ ಕಾಗದ ಪತ್ರಗಳು ಹೊರಗಡೆ ತಯಾರಾಗತ್ತವೋ ಇನ್ನು ಆಫೀಸ್ನಾಗ ತಯಾರಾಗತ್ತವೋ. ಇದು ಕಳೆದ 3-4 ವರ್ಷಗಳಿಂದ ನಡೀತಾ ಇದೆ. 2-3 ವರ್ಷ ಹಿಂದೆ ನಾನು ಇದನ್ನು ಧ್ವನಿ ಎತ್ತಿದ್ದೆ, ನಡು ಸ್ವಲ್ಪ ಶಾಂತ ಆಗಿತ್ತು. ಇತ್ತೀಚೆಗೆ 2 ವರ್ಷದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ನಡೆದಿದೆ. 100 ಎಕರೆ ಕಳ್ಕೊಂಡಾರೆ, ಅವರಿಗೆಲ್ಲ ಸಿಗಬೇಕು ವಾಪಸ್. ದುಡ್ಡು ಕಳ್ಕೊಂಡು ದುಡ್ಡು ಸಿಗಬೇಕು ಮತ್ತು ಜಮೀನು ಕಳ್ಕೊಂಡು ಜಮೀನು ಸಿಗಬೇಕು ಅನ್ನುವಂಥದ್ದು. ಇದು ಆಗಬೇಕು, ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು. ಈ ಕಳ್ಳ ಖದೀಮರು ಭೂ ಮಾಲೀಕರಿಗೂ ಗೊತ್ತಾಗದಂತೆ ಕೋಟಿ ಕೋಟಿ ಬೆಲೆಯ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ. ಇದಕ್ಕೆ ಪಲ್ಟಿ ದಂಧೆ ಎಂದು ಹೆಸರು ಬೇರೆ ಇಟ್ಟಿದ್ದು. ಒಬ್ಬರ ಆಸ್ತಿಯನ್ನ ಅನ್ಯಾಯವಾಗಿ ಕದ್ದು ಮತ್ತೊಬ್ಬರಿಗೆ ಪಲ್ಟಿ ಮಾಡೋದು ಅಂತ ಇದರ ಅರ್ಥ. ಪಲ್ಟಿ ದಂಧೆಯ ಮೂಲಕ ಸೈಟ್ಗಳನ್ನ ಓನರ್ಗಳಿಗೆ ಗೊತ್ತಾಗದಂತೆ ನುಂಗಿ ನೀರು ಕುಡಿತಾ ಇದ್ದಾರೆ. ಇದು ಗಾಳಿಯಲ್ಲಿ ಹೇಳ್ತಿರೋ ಮಾತಲ್ಲ. ಬದಲಿಗೆ ವಿಜಯಪುರ ನಗರದ ಪೊಲೀಸ್ ಠಾಣೆಗಳಲ್ಲಿ ಲ್ಯಾಂಡ್ ಮಾಫಿಯಾದ 50ಕ್ಕೂ ಅಧಿಕ ಪ್ರಕರಣಗಳು ಅಧಿಕೃತವಾಗಿಯೇ ದಾಖಲಾಗಿವೆ. ಇನ್ನು ದಾಖಲಾಗದ ಕೇಸ್ಗಳು ಇನ್ನೆಷ್ಟೋ ಗೊತ್ತಿಲ್ಲ. ರಾಜ್ಯದ ಮತ್ಯಾವುದೇ ಜಿಲ್ಲೆ, ತಾಲೂಕು, ಊರುಗಳಲ್ಲಿ ಇಲ್ಲದ ಭೂ ಮಾಫಿಯಾ, ಭೂಗಳ್ಳತನ ವಿಜಯಪುರ ನಗರದಲ್ಲಿ ಜನರನ್ನ ಕಂಗಾಲಾಗುವಂತೆ ಮಾಡಿದೆ. ವಿಜಯಪುರ ನಗರದ ಸುತ್ತಲ ಸೈಟ್ ಜಮೀನುಗಳನ್ನ ಕಣ್ಮುಚ್ಚಿ ಬಿಡೋದ್ರಲ್ಲಿ ಮಾಯ ಮಾಡ್ತಿದೆ. ಇಂತಹ ಭೂ ಮಾಫಿಯಾದ ಪಿನ್ ಟು ಪಿನ್ ಡೀಟೇಲ್ಸ್ ನನ್ನ ನಾವಿಂದು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ಆಗ ಈ ಭೂ ಮಾಫಿಯಾದ ಆಳ ಅಗಲ ತಿಳಿಯೋಕೆ ಫೀಲ್ಡ್ಗೆ ಇಳಿದಿತ್ತು ನಮ್ಮ ಕವರ್ ಸ್ಟೋರಿ ತಂಡ. ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಕಂಪುನವರ್ ಕಳೆದ 3-4 ವರ್ಷಗಳಲ್ಲಿ ವಿಜಯಪುರ ನಗರದಲ್ಲಿ ನಡೆದ ಲ್ಯಾಂಡ್ ಮಾಫಿಯಾದ ಸಮಗ್ರ ದಾಖಲಾದ ಪ್ರಕರಣಗಳ 60ಕ್ಕೂ ಅಧಿಕ FIR ಪ್ರತಿಗಳನ್ನ ಸಂಗ್ರಹಿಸಿಕೊಂಡಿದ್ರು. ಆಗ ಗೊತ್ತಾಗಿದ್ದು, ಇಲ್ಲಿ ನಡೆಯುತ್ತಿರೋ ಭೂಗಳ್ಳತನ ಉದ್ದೇಶಿತ ಅಪರಾಧ ಮಾತ್ರವಲ್ಲ, ಇದೊಂದು ವ್ಯವಸ್ಥಿತ ಜಾಲ ಅನ್ನೋದು. ಜೊತೆಗೆ ನಗರದಲ್ಲಿ ಕೆಲ ಗ್ಯಾಂಗ್ಗಳೇ ಸೃಷ್ಟಿಸಿಕೊಂಡಿರುವ ಭಯಾನಕ ಮಾಫಿಯಾ ಅನ್ನೋದು.
ಇವರ ಹೆಸರು ಅನಿಲ್ ನಾರಾಯಣ ಸಾಟೆ ಅಂತ. ಇವರ ತಂದೆ ನಾರಾಯಣ ಸಾಟೆ ವಿಜಯಪುರದವರು. 2000 ಇಸ್ವಿಯಲ್ಲೇ ತೀರಿ ಹೋಗಿದ್ದಾರೆ. ಸದ್ಯ ಇವರು ಮುಂಬೈನಲ್ಲಿ ಸ್ವಂತ ಎಲೆಕ್ಟ್ರಾನಿಕ್ ಉಪಕರಣಗಳ ತಯಾರಿಕಾ ಕಾರ್ಖಾನೆ ಹೊಂದಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರ ಸಿಎಂ ಏಕನಾಥ ಸಿಂಧೆ ಅವರಿಗೆ ಅತ್ಯಾಪ್ತರು. ವಿಜಯಪುರದಲ್ಲಿ 100 ಕೋಟಿ ಬೆಲೆ ಬಾಳುವ ಸೈಟ್ ಭೂಮಿಯನ್ನ ಹೊಂದಿದ್ದಾರೆ. ಸದ್ಯ ಕುಟುಂಬ ಸಮೇತ ಮುಂಬೈನಲ್ಲಿ ವಾಸವಿದ್ದಾರೆ. ತಂದೆಯ ಆಶಯದಂತೆ ವಿಜಯಪುರದಲ್ಲಿರೋ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನೇ ಮಾರಾಟ ಮಾಡದೆ ತಂದೆಯ ನೆನಪಿಗೆ ಅಂತ ಇಟ್ಕೊಂಡಿದ್ದಾರೆ. ಈ ನಡುವೆ ಇವರು ವಿಜಯಪುರದಲ್ಲಿ ಇರೋಲ್ಲ ಎನ್ನುವ ಮಾಹಿತಿ ತಿಳಿದು ಇವರ ತಂದೆ ನಾರಾಯಣ ಸಾಟೆ ಅವರ ಹೆಸರಲ್ಲಿ ಸರಿಸುಮಾರು 100 ಕೋಟಿ ಬೆಲೆ ಬಾಳುವ ಜಮೀನು ಹಾಗೂ ಸೈಟ್ಗಳನ್ನೇ ಭೂಗಳ್ಳರು ಲಪಟಾಯಿಸಿದ್ದಾರೆ. ವಿಜಯಪುರ ನಗರದ BLD ರಸ್ತೆಯಲ್ಲಿರೋ 50 ಕೋಟಿಗೂ ಅಧಿಕ ಬೆಲೆ ಬಾಳುವ 4 ಎಕರೆ ಸೈಟ್ ಹಾಗೂ 40 ಕೋಟಿಗೂ ಅಧಿಕ ಬೆಲೆ ಬಾಳುವ 20 ಎಕರೆ ಜಮೀನನ್ನ ಭೂಗಳ್ಳರು ಪಲ್ಟಿ ಮಾಡಿದ್ದಾರೆ. 100 ಕೋಟಿವರೆಗೂ ಬೆಲೆ ಬಾಳುವ ಇವರ ಆಸ್ತಿಯನ್ನ ಹೊಡೆಯಲು ಅದೆಂತಹ ಪ್ಲಾನ್ ಹಾಕಿದ್ದಾರೆ ಅಂದ್ರೆ 25 ವರ್ಷಗಳ ಹಿಂದೆ ಸಾವನ್ನಪ್ಪಿರೋ ಅನಿಲ್ ಸಾಟೆ ಅವರ ತಂದೆ ನಾರಾಯಣ ಸಾಟೆ ಈಗಲೂ ಬದುಕಿದ್ದಾರೆ ಎಂದು ನಕಲಿ ದಾಖಲಾತಿ, ನಕಲಿ ವ್ಯಕ್ತಿಯನ್ನ ಕರೆತಂದು ನಾರಾಯಣ ಸಾಟೆ ಇವರೇ ಎಂದು ಸೃಷ್ಟಿ ಮಾಡಿದ್ದಾರೆ. ಆ ನಕಲಿ ನಾರಾಯಣ ಸಾಟೆ ಫೋಟೋ ಸಹಿತ ನಮ್ಮ ಬಳಿ ಇದೆ ನೋಡಿ. ಇವರನ್ನೇ ನಿಜವಾದ ನಾರಾಯಣ ಸಾಟೆ ಎಂದು ಬೆಳಗಾವಿ ಮೂಲಕ ವ್ಯಕ್ತಿಯೊಬ್ಬರಿಗೆ ಕೋಟಿ ಕೋಟಿ ಬೆಲೆ ಬಾಳುವ ಸೈಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಫ್ರಾಡ್ ನಾರಾಯಣ್ ಸಾಟೆ ನಮ್ಮ ತಂದೆ ಹೆಸರು ತೊಗೊಂಡು ಇವರು ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡ್ಯಾರು. ಇದು ನಮ್ಮ ತಂದೆ ಇಲ್ಲ, ಇದು ಫ್ರಾಡ್ ಐತಿ. ಈ ಮನುಷ್ಯ ಫ್ರಾಡ್ ಅದಾನವ. ಇದನ್ನಾಗ ಅಡ್ರೆಸ್ ಕೊಟ್ಟಾರ ಪುನಾದು ಮತ್ತು ಇಲ್ಲೇ ಬಿಜಾಪುರದು ಅಡ್ರೆಸ್ ಕೊಟ್ಟಾರು, ಫೋನ್ ನಂಬರ್ ಐತಿ. ಇದು ಎಲ್ಲ ಫ್ರಾಡ್ ಐತಿ. ನಮ್ಮ ತಂದೆ ಸತ್ರು ಅವಾಗೂ ಆಧಾರ್ ಇದ್ದಿದ್ದಿಲ್ಲ. ಆಧಾರ್ ನೋಟಿಫಿಕೇಷನ್ ಬಂದೈತಿ 2006-07ನಾಗೆ. ಹಿ ಪಾಸ್ಟ್ ಅವೇ ಇನ್ 2000. ಅವಾಗ ಆಧಾರ್ ಇದ್ದಿದ್ದಿಲ್ಲ. ಈ ಫ್ರಾಡ್ ಮಾಡುವಾಗೆ ಈ ಆಧಾರ್ ಕ್ರಿಯೇಟ್ ಮಾಡ್ಯಾರ ಅವರು. ಆಧಾರ್ ಮಾಡ್ಯಾರು, ಪ್ಯಾನ್ ಕಾರ್ಡ್ ಮಾಡ್ಯಾರು, ಎಲ್ಲ ಇದು ಫ್ರಾಡ್ ಮಾಡ್ಲಿಕ್ಕೆ ಮಾಡ್ಯಾರ ಇವರು ಎಲ್ಲ. ಇವರದ್ದೇ ಇನ್ನೊಂದು ಪ್ರಕರಣದಲ್ಲಿ ಅನಿಲ್ ಸಾಟೆ ಅವರ ತಂದೆ ನಾರಾಯಣ ಸಾಟೆ 2000 ಇಸ್ವಿಯಲ್ಲಿ ಸಾಯುವ ಮುನ್ನ 1998ರಲ್ಲಿಯೇ ನಮಗೆ ಜಮೀನು ಮಾರಾಟ ಮಾಡಿದ್ದಾರೆ ಎಂದು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ನಗರದ ಹೊರಭಾಗದಲ್ಲಿರೋ 20 ಕೋಟಿಗೂ ಅಧಿಕ ಬೆಲೆ ಬಾಳುವ 20 ಎಕರೆ ಜಮೀನು ಹೊಡ್ಕೊಂಡಿದ್ದಾರೆ. ಈ ರೀತಿ ಡೂಪ್ಲಿಕೇಟ್ ದಂಧೆ ನಡೆಯುತ್ತಿರುವ ವಿಚಾರವನ್ನ ತಿಳಿದು ಖಾತೆ ಬದಲಾವಣೆಗೂ ಮುನ್ನವೇ ವಿಜಯಪುರ ಸಬ್ ರಿಜಿಸ್ಟ್ರಾರ್ ಬಿರಾದರ್ಗೆ ದಾಖಲಾತಿ ಸಮೇತ ದೂರು ನೀಡಿದ್ರು ಸಹ ಕ್ರಮ ಕೈಗೊಳ್ಳದೆ ಖಾತೆ ಬದಲಾವಣೆ ಮಾಡಿಸಿದ್ದಾರೆ. ಈ ಭೂಮಾಫಿಯಾ ಜಾಲದ ಹಿಂದೆ ಇರೋದು ಖುದ್ದು ಸಬ್ ರಿಜಿಸ್ಟ್ರಾರ್ ಅನ್ನೋ ಆರೋಪ ಅನಿಲ್ ಸಾಟೆ ಅವರದ್ದು. ಫ್ರಾಡ್ ಫ್ಯಾಬ್ರಿಕೇಟೆಡ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಡ್ಯಾರು. ಅದ್ರಾಗೆ ನಿಮ್ಮ ಸಬ್ ರಿಜಿಸ್ಟ್ರಾರ್ ಇನ್ವಾಲ್ವ್ ಅದಾನ. ಅದು ಫೇಕ್ ಐತಿ, ಕಾಣಿಸ್ತೈತಿ ಎಲ್ಲ ಫೇಕ್ ಐತಿ ಅಂದ. ಮೊದಲು ಇವರು ಆಧಾರ್ ಕಾರ್ಡ್ ತೊಗೊಂಡು ಅಗ್ರಿಮೆಂಟ್ ಮಾಡ್ಯಾರು. ಅವ್ರಿಗೆ ಅವಾಗ ಗೊತ್ತಾಯಿತು. ನಾ ಸಬ್ ರಿಜಿಸ್ಟ್ರಾರ್ ಮತ್ತು ತಹಸೀಲ್ದಾರ್ಗೆ ನಾನು ಲೆಟರ್ ಬರ್ತಿದ್ದೆ. ನಮ್ಮ ತಂದೆಯವರು ಹಿ ಡೈಡ್ ಇನ್ 2000. ಅದು ತಿಳಿದ ಮೇಲೆ ಅವ್ರು 99 ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಮಾಡ್ಯಾರ. ನಮ್ಮ ತಂದೆಯವರು ಬೇರೆಯವ್ರಿಗೆ ಸೇಲ್ ಮಾಡ್ಯಾರಂತೂ ಅಗ್ರಿಮೆಂಟ್ ಮಾಡ್ಯಾರ. ಈ ವೃದ್ಧೆಯ ಹೆಸರು ಬಸವ್ವ ಪಾಟೀಲ್ ಅಂತ. ವಿಜಯಪುರ ನಗರದ ಸಿಂದಗಿ ರಸ್ತೆ ನಿವಾಸಿ. ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗ್ತಿರೋ ಬುರಣಾಪುರ ರೈಲ್ವೆ ನಿಲ್ದಾಣದ ಬಳಿ ಅಜ್ಜಿಗೆ ಸೇರಿದ 22.5 ಎಕರೆ ಜಮೀನು ಇದೆ. ಇದರ ಅಂದಾಜು ಮೊತ್ತ ಸರಿಸುಮಾರು 50 ಲಕ್ಷ. ಇಷ್ಟೊಂದು ಆಸ್ತಿ ಹೊಂದಿರೋ ಅಜ್ಜಿ ಒಂಟಿ. ಕೆಲ ಸಂಬಂಧಿಕರನ್ನ ಬಿಟ್ರೆ ಈ ಅಜ್ಜಿಗೆ ಸ್ವಂತ ಮಕ್ಕಳಿಲ್ಲ. ಇದನ್ನರಿತ ಖದೀಮರು ಬಸಪ್ಪ ಪಾಟೀಲ್ ಅನ್ನೋ ಅಜ್ಜಿ ಹೆಸರಲ್ಲ ನಕಲಿ ಆಧಾರ್, ಪ್ಯಾನ್ ಕಾರ್ಡ್ ಸೃಷ್ಟಿ ಮಾಡಿದ್ದ ಅಲ್ಲದ ಬೇರೆ ವೃದ್ಧೆಯೊಬ್ಬಳನ್ನ ತಂದು ಈಕೆಯೇ ಬಸವ್ವ ಪಾಟೀಲ್ ಎಂದು ನಕಲಿ ದಾಖಲಾತಿ ಸೃಷ್ಟಿ ಮಾಡಿದ್ದಾರೆ. ಇನ್ನು ತಾನು ಸತ್ತ ಮೇಲೆ ತನ್ನೆಲ್ಲ ಆಸ್ತಿ ಬಸವನ ಬಾಗೇವಾಡಿ ಮೂಲದ ಸೋಮನಗೌಡ, ಹೇಮನಗೌಡ, ಸಂಗನಗೌಡರೆಂಬಾತನಿಗೆ ಸೇರ್ಬೇಕು ಎಂದು ಮುಕ್ತಿಯಾರ್ ಪತ್ರ ತೋರಿಸಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಬೇರೆ ಮಾಡಿಸಿದ್ದಾರೆ. ಈ ವಿಷಯ ತಿಳಿದ ಅಜ್ಜಿ ಆಪ್ತರ ನೆರವಿನೊಂದಿಗೆ 3 ಅರ್ಜಿ ಸಲ್ಲಿಸಿ ತನ್ನ ಆಸ್ತಿ ಉಳಿಸಿಕೊಂಡಿದ್ದಾಳೆ. ಆದ್ರೆ ಕೊಂಚ ಯಾಮಾರಿದ್ರು ಈ ಭೂಗಳ್ಳರು ಅಜ್ಜಿಯನ್ನೇ ಕೊಂದು ಆಸ್ತಿ ತಮ್ಮ ಹೆಸರಿಗೆ ಮಾಡಿಸಿಕೊಳ್ತಿದ್ರು. ವಿಜಯಪುರದಲ್ಲಿ ಬುರ್ನಾಪುರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾದ ನಂತರ ಸುತ್ತಮುತ್ತಲಿನ ಜಮೀನುಗಳನ್ನು ಹೊಡೆದುಕೊಳ್ಳೋದಕ್ಕೆ ಖದೀಮರು ರೆಡಿಯಾಗಿದ್ದಾರೆ. ಬುರ್ನಾಪುರ ಮತ್ತು ಅದರ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಏನಾದರೂ ನಿಮ್ಮ ಜಮೀನುಗಳಿದ್ದರೆ ನೀವು ಖಂಡಿತವಾಗಿಯೂ ಈ ಸುದ್ದಿಯನ್ನು ನೋಡಲೇಬೇಕು. ಯಾಕಂತ ಕೇಳಿದ್ರೆ ಅತಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಕ್ಕಂಥ ಭೂಮಿಗಳನ್ನೇ ಟಾರ್ಗೆಟ್ ಮಾಡಿ ಯಾರ್ಯಾರು ಒಂಟಿ ಮಹಿಳೆಯರು
ಒಂಟಿ ವೃದ್ಧರು, ಮತ್ತೊಂದು ಕಡೆಗೆ ಯಾರು ಈ ರೀತಿಯಾದಂಥ ಜಮೀನುಗಳನ್ನು ಅಮಾಯಕರು ಹೊಂದಿದಾರೋ ಅವರ ಜಮೀನುಗಳನ್ನು ಹೊಡಿಲಿಕ್ಕೆ ಹಾಕಿದಂಥ ಪ್ಲ್ಯಾನ್, ಅದರ ಡಾಕ್ಯುಮೆಂಟ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನನ್ನ ಬಳಿ ಒಂದು ಡಾಕ್ಯುಮೆಂಟ್ ಇದೆ. ಇದನ್ನು ಒಬ್ಬರು ಅಜ್ಜಿ ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅನ್ನುವಂಥ ಒಂದು ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ತಾವು ಡೆತ್ ಆದ ಬಳಿಕ, ತಮ್ಮ ಜೀವಿತಾವಧಿ ಮುಗಿದ ಬಳಿಕ ನನ್ನ ಆಸ್ತಿ ಎಲ್ಲವೂ ಇಂಥವರಿಗೆ ಸೇರಬೇಕು, ಸೋಮನಗೌಡ ಸಂಗನಗೌಡರು ಅಂಥೇಳಿ ಈತನಿಗೆ ಸೇರಬೇಕು ಅಂಥೇಳಿ ಒಂದು ಡಾಕ್ಯುಮೆಂಟ್ ಸೃಷ್ಟಿಯಾಗಿದೆ. ಆದರೆ ಈ ಅಸಲಿಯಾಗಿ ಆ ಜಮೀನು ಎಲ್ಲವೂ ಬಂದು ಈ ಅಜ್ಜಿಯದು, ಬಸವ ಪಾಟೀಲ್ ಅಂತ ಏನಿದ್ದಾರೆ ಈ ಅಜ್ಜಿಯವರದು. ಆದರೆ ಇದೇ ಅಜ್ಜಿ ಹೆಸರಲ್ಲಿ ಫೇಕ್ ಆಧಾರ್ ಕಾರ್ಡ್ ಸೃಷ್ಟಿ ಮಾಡಿದ್ದಾರೆ, ಮತ್ತೊಂದು ಕಡೆಗೆ ಆ ಅಜ್ಜಿಯನ್ನೇ ಫೇಕ್ ಸೃಷ್ಟಿ ಮಾಡಿದ್ದಾರೆ. ಅವರು ಡೆತ್ ಆದ ಬಳಿಕ ಈ ಆಸ್ತಿ ಎಲ್ಲವೂ ಕೂಡ ನಮಗೆ ಸೇರಬೇಕು ಅನ್ನೋ ರೀತಿಯಲ್ಲಿ ಬರೆಸ್ಕೊಂಡಿದ್ದಾರೆ. ಇದು ಉಪನೋಂದಣಾಧಿಕಾರಿ ಕಚೇರಿಯಲ್ಲೂ ಕೂಡ ಇದು ಡಾಕ್ಯುಮೆಂಟ್ ರೆಡಿಯಾಗಿದೆ, ಅಲ್ಲಿ ನೋಂದಣಿ ಕೂಡ ಆಗಿದೆ. ಅಜ್ಜಿ ಇವರೆಲ್ಲ ಡಾಕ್ಯುಮೆಂಟ್ ನೋಡಿದ ನಂತರ ನಿಮ್ಗೆ ಏನು ಅನಿಸ್ತು ರೀ? ಇದು ರೀ ಏನೇನು ಮಾಡಿದ್ದಾರೆ ಅವರು? ಏನೇನು ಮಾಡ್ಯಾರ ಅಂದ್ರೆ ನಾ ಇಲ್ಲಿ ಇದೀನಿ ರೀ, ನನಗೇನು ಗೊತ್ತಿಲ್ಲದ ಮಾಡ್ಯಾರ ಅವ್ರು. ಆಸ್ತಿ ಹೊಡಿಬೇಕಂತ ಮಾಡ್ಯಾರ, ನನಗೆ ಗೊತ್ತಿಲ್ಲ. ಈ ಫೋಟೋದಾಗಿರೋರು ಯಾರು ರೀ? ಯಾರೇ ಇಲ್ಲಿ ಅದಾರ, ನೀವು ಬರೆದು ಕೊಟ್ರಿ ಅಂತೇಳಿ ಒಂದು ಫೋಟೋ ಹಾಕಿದಾರೆ. ಇದು ಬಸವ ಉರ್ಪ ಭೀಮನಗೌಡ ಪಾಟೀಲ್ ಅಂತೇಳಿ ಬರ್ದಾರ. ಇದು ಯಾರು ಹಂಗಾರ ಈ ಫೋಟೋದಾಗಿರೋರು? ಅವ್ರು ನನಗೆ ಗೊತ್ತಿಲ್ಲ ರೀ. ಇವ್ರು ಯಾರು ಅದಾರ ಅನ್ನೋದೇ ನನಗೆ ಗೊತ್ತಿಲ್ಲ ರೀ. ಇದು ನಮ್ಮದು ಆಧಾರ್ ಕಾರ್ಡ, ಇದು ಯಾರು ಅದಾರ ಅನ್ನೋದೇ ನನಗೆ ಗೊತ್ತಿಲ್ಲ. ಗೊತ್ತಿಲ್ದಂಗೆ ಮಾಡ್ಯಾರ ಅವ್ರು. ಎಲ್ಲ ನನ್ನ ಹೆಸರ್ಲೇನೇ ಅದ ಕೂತೀನಿ ರೀ ನಾ. ಇದು ಮತ್ತೊಬ್ಬರು ಮಾಡ್ಕೊಂಡಾರ ಅನ್ನೋದು ನನಗೆ ಒಟ್ಟಾಗ ಗೊತ್ತಿಲ್ಲ. ವಿಜಯಪುರ ನಗರದಲ್ಲಿ ಅದ್ಯಾವ ರೀತಿಯಲ್ಲಿ ಈ ಲ್ಯಾಂಡ್ ಮಾಫಿಯಾ ಬೇರು ಬಿಟ್ಟಿದೆ ಅನ್ನೋದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಅಸಾಧ್ಯ. ಕಳೆದ 2 ವರ್ಷಗಳ ಅವಧಿಯಲ್ಲಿ 100 ಪ್ರಕರಣಗಳು ಇದ್ರ ಬಗ್ಗೆ ದಾಖಲಾಗಿದ್ದಾವೆ. ಕೇವಲ ಮಿಡಲ್ ಕ್ಲಾಸ್ ಪೀಪಲ್ಗೆ ಮಾತ್ರವಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಈ ಭೂಗಳ್ಳರು ಶಾಕ್ ನೀಡಿದ್ದಾರೆ. ವಿಜಯಪುರದಲ್ಲಿ ಕೇವಲ 1-2 ಪ್ರಕರಣ ಮಾತ್ರ ಹೀಗಾಗಿಲ್ಲ, 100 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಆ ಪೈಕಿ ಮತ್ತೊಂದು ಪ್ರಕರಣವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನೋಡಿ. ಹೀಗೆ ತಮ್ಮದೇ ಸೈಟ್ ಮುಂದೆ ನಿಂತು ತಮಗಾದ ಸಂಕಷ್ಟದ ಬಗ್ಗೆ ಹೇಳಿಕೊಳ್ತಿರೋ ಇವರ ಹೆಸರು ಶಿವಕುಮಾರ್ ಪಟ್ಟಣಶೆಟ್ಟಿ ಅಂತ. ವಿಜಯಪುರ ನಗರದ ವಾಟರ್ ಬೋರ್ಡ್ ನಲ್ಲಿ ಎಇ ಆಗಿ ಕೆಲಸ ನಿರ್ವಹಿಸಿದವರು. ಕೆಲ ತಿಂಗಳ ಹಿಂದಷ್ಟೇ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಾರೆ. ನಿವೃತ್ತಿ ಬಳಿಕ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಭೂಗಳ್ಳರು ವಿಜಯಪುರದ ಟ್ರೆಷರಿ ಕಾಲೋನಿಯಲ್ಲಿನ ಇವರ 25 ಲಕ್ಷ ಬೆಲೆ ಬಾಳುವ ಸೈಟ್ ಅನ್ನ ಲಪ್ಟಾಯಿಸಿ ಬಿಟ್ಟಿದ್ದಾರೆ. ಶಿವಕುಮಾರ್ ಪಟ್ಟಣಶೆಟ್ಟಿ ಅವರಂತೆಯೇ ನಕಲಿ ವ್ಯಕ್ತಿ ಹಾಗೂ ನಕಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಸೃಷ್ಟಿ ಮಾಡಿ ಖಾಲಿದ್ ಹುಸೇನ್ ಎನ್ನುವ ರೌಡಿ ಶೀಟರ್ ಖರೀದಿ ಹಾಕಿಕೊಂಡಿದ್ದಾನೆ. ಬಳಿಕ ಅದನ್ನ ಮತ್ತೆ ಇಬ್ಬರಿಗೆ ಪಲ್ಟಿ ಮಾಡಿ ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾನೆ. ಈ ವಿಚಾರವನ್ನ ಮುಂಚಿತವಾಗಿಯೇ ಸಬ್ ರಿಜಿಸ್ಟ್ರಾರ್ಗೆ ತಿಳಿಸಿದ್ರು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಎಣ್ಣೆ ಪ್ಲಾಟನ್ನು 1988ರಲ್ಲಿ ಮಲ್ಲಿಕಾರ್ಜುನ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ನಾನು ಪರ್ಚೇಸ್ ಮಾಡಿದ್ದೀವಿ. ಅದು ಖರೀದಿ ಪತ್ರ ಎಲ್ಲ ಇದೆ ಎಲ್ಲ. ಆದರೆ 7/7/2017ರಲ್ಲಿ ಇವರು ನಾನು ಪಟ್ಟಣಶೆಟ್ಟಿ ಅಂತೇಳಿ ಫೋರ್ಜರಿ ಮಾಡಿ ಒಬ್ಬ ಬೇರೆ ವ್ಯಕ್ತಿನ ಕೂಡಿಸಿ ಖಾಲಿದ್ ಹುಸೇನ್ ತಂದೆ ಗೂಡ್ ಸಾಬ್ ಗುಲ್ಬರ್ಗ ಅಂಥೇಳಿ ಇವರು ಫೋರ್ಜರ್ ಮಾಡಿ ತಮ್ಮ ಹೆಸರೇ ಮಾಡ್ಕೊಂಡಿದ್ದಾರೆ. ಫೋರ್ಜರ್ ಅನ್ನೋದು ಮೇಲ್ನೋಟಕ್ಕೆ ಇಮ್ಮಿಡಿಯೇಟ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಅಷ್ಟು ಫೋರ್ಜರಿ ಆಗಿದೆ. ಇದು ನಮ್ಗೆ ಗೊತ್ತಾದ್ಮೇಲೆ ನಾವು ಇದನ್ನು ಸ್ಟೇ ತಂದೀವಿ. ಇದನ್ನು ವ್ಯವಸ್ಥಿತವಾಗಿ ಒಂದು ತಂಡ ಇದೆ ಬಿಜಾಪುರದಲ್ಲಿ, ಈ ರೀತಿ ಎಲ್ಲ ಮಾಡ್ತಾರೆ. ಇವರ ಹೆಸರು ಮಾರುತಿ ರಾಜಾರಾಮ್ ನಾರಾಯಣಕರ ಅಂತ. ವಿಜಯಪುರ ಸ್ಟೇಟ್ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್. ಇವರಿಗೆ ಭೂಗಳ್ಳರು 1 ಕೋಟಿ ರೂಪಾಯಿ ಟೋಪಿ ಹಾಕಿದ್ದಾರೆ. ವಿಜಯಪುರದ ತೊರವಿ ಗ್ರಾಮದ ಬಳಿ ರಸ್ತೆಗೆ ತಾಗಿಕೊಂಡು 1.2 ಎಕರೆ ಜಮೀನಿದೆ. ಇದರ ಬೆಲೆ 2 ಕೋಟಿಗೂ ಅಧಿಕ. ನಾವು 1 ಕೋಟಿ ರೂಪಾಯಿಗೆ ಮಾರಾಟ ಮಾಡ್ತಿದ್ದೇವೆ ಅಂತ ಉತ್ತಾರ್ ಸಹಿತ ದಾಖಲೆ ತೋರಿಸಿದ್ದಾರೆ. ಎಲ್ಲವೂ ಸರಿ ಇತ್ತು ಅನ್ನೋ ಕಾರಣಕ್ಕೆ ನಕಲಿ ಜಮೀನು ಮಾಲೀಕ ಮೆಹಬೂಬ್ ಸಾಬ್ ಹಡಗಲಿ ಎಂಬಾತನಿಂದ 25 ಲಕ್ಷ ಅಡ್ವಾನ್ಸ್ ಇಸಾರ್ನೊಂದು ಮಾಡಿಸಿದ್ದಾರೆ. ಬಳಿಕ ಇದೊಂದು ಫ್ರಾಡ್ ಅಂತ ಗೊತ್ತಾಗಿದೆ. ಈತ 25 ಲಕ್ಷ ಪಡೆದ ನಕಲಿ ಮಾಲೀಕ ಮೆಹಬೂಬ್ ಸಾಬ್ ಅಂಡ್ ಗ್ಯಾಂಗ್ ಪರಾರಿಯಾಗಿದೆ. ಈ ಪ್ರಕರಣದಲ್ಲೂ ವಿಜಯಪುರ ಕುಖ್ಯಾತ ರೌಡಿ ಶೀಟರ್ಗಳಿರೋದು ಬೆಳಕಿಗೆ ಬಂದಿದೆ. ನಾವು ಒಂದು ಸ್ವಲ್ಪ ರಿಟೈರ್ಡ್ ಆದ ಕೂಡಲೇ ನನ್ನಲ್ಲಿ ಫಂಡ್ ಬಂದದ ಅಂತ ತಿಳ್ಕೊಂಡು ಒಬ್ಬರು ನಮ್ಮ ರಿಲೇಷನ್ ಬಂದು ನಮಗೆ ಹಿಂಗೆ ಮಾಮ ಹೊಲ ತೋಡ್ರಿ ಅಂದ ಕೂಡಲೇ ಅವ್ರು ಬಂದು ನಮಗೆ ಮೋಸ ಮಾಡಿದ್ರು. ಕಡಿಮೆ ರೇಟ್ ಅದ, ಒಂದು ಪ್ಲಾಟದ ಕಿಮ್ಮತ್ತು ಅದ, ನೀವು ತೋಡ್ರಿ ಅಂತ ಕೂಡಲೇ ಬಂದ ಕೂಡಲೇ ಆಯ್ತಪ್ಪ ನಾವು ಬ್ಯಾಡ ಹೊಲ ಅಂತಂದ್ರೂ ಅವ್ನು ಕೇಳಿಲ್ಲ. 2-3 ಸಾರಿ ಬಂದು ಮಹಿಳಾ ಯೂನಿವರ್ಸಿಟಿ ಬ್ಯಾಕ್ ಸೈಡ್ ಅಲ್ಲಿ 1 ಎಕರೆ 31 ಗುಂಟ ಇತ್ತು. ಇಲ್ಲಪ್ಪ ನಮಗೆ ಜಮೀನು ಬ್ಯಾಡ ಅಂದ್ರೂ ಇಲ್ಲ ಭಾರಿ ಜಮೀನು ಅದ ಅಂಥೇಳಿ ನಾವು ಬಂದು ಒಂಥರ ಏನೋ ಇದು ಮಾಡ್ದಂಗೆ ಮಾಡಿ ಜಮೀನು ಇದು ಮಾಡ್ದೆ. ಆದ್ರೆ ಆ್ಯಕ್ಚುಲಿ ಡಾಕ್ಯುಮೆಂಟ್ ಎಲ್ಲ ಅವನೇ ಚೆಕ್ ಮಾಡ್ದೆ. ಈ ಸರ್ನೊಂದು ಮಾಡ್ಲಿಕ್ಕೆ ಅವನೇ ಸ್ವತಃ ಓಡಾಡಿ ಮಾಡ್ದೆ.
ಅವ್ರು ಯಾರು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಲಾಸ್ಟಿಗೆ ನಾನು ಅದು ಮತ್ತವರಿಗೆ ನನ್ನ ಕಡೆ ರೊಕ್ಕ ಬರಲಾರ್ದಕ್ಕೆ ಬೇರೆಯವ್ರಿಗೆ ಕೊಟ್ಟಿದ್ದ ನಂತರ ಅವ್ರು ಹೇಳಿದ್ರು ಇದು ಡೂಪ್ಲಿಕೇಟ್ ಅದು ಸರ್, ನೀವು ಜಮೀನು ಅಂದ ಕೂಡಲೇ ನಮಗೆ ಅವಾಗ ಗೊತ್ತಾಯ್ತು. ಇನ್ನು ಇವರ ಹೆಸರು MS ರುದ್ರಗೌಡರಂತ. ಜಮಖಂಡಿ ಬಬಲೇಶ್ವರ ಭಾಗದಲ್ಲಿ ಹೆಸರಾಂತ ರಾಜಕಾರಣಿ. ಇವರಿಗೆ ತೊರವಿ ಗ್ರಾಮದ ಅಥಣಿ ರಸ್ತೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಇದೆ ಎಂದು ಮೋಸ ಮಾಡಿ ಇಸಾರ್ ನೊಂದು ಮಾಡಿಸಿ 80 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾರೆ. ಈ ರೀತಿಯಾಗಿ ವಿಜಯಪುರದಲ್ಲಿ ಭೂಗಳ್ಳತನ ಭೂಮಾಫಿಯಾ ಬೇರು ಬಿಟ್ಟಿದ್ರು ಕೇಳೋರಿಲ್ವಾ ಎನ್ನುವ ಪ್ರಶ್ನೆ ಮೂಡುತ್ತೆ. ಯಾವಾಗ ವಿಜಯಪುರ ನಗರದಲ್ಲಿ ಭೂಗಳ್ಳತನ ದಂಧೆ ಸದ್ದು ಮಾಡಲು ಶುರುವಾಯಿತು, ಈ ವಿಚಾರ ಜಿಲ್ಲಾ KDP ಸಭೆಯಲ್ಲಿ ಮಾರ್ಧನಿಸಿತು. ಸ್ವತಃ ಉಸ್ತುವಾರಿ ಸಚಿವ MB ಪಾಟೀಲ್ ಸಭೆಯಲ್ಲಿ ಗುಡುಗಿದ್ರು. ನಿಮ್ಮ ಐಡೆಂಟಿ ಕಾರ್ಡು ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿದಾರ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೋಗಿ ಸೈನ್ ತಗೋಬೇಕು ಅಂತ ಹೇಳಿದ್ವಿ, ಮಾಡರೇಟರ್ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ. ನಥಿಂಗ್ ಹ್ಯಾಸ್ ಹ್ಯಾಪನ್. ಜಿಲ್ಲಾಧಿಕಾರಿಗಳು ಪೇಪರ್ನ ದಿನ ಆದರೆ ವಾಟ್ ಇಸ್ ದ ಮೆಸೇಜ್ ಗೋಯಿಂಗ್ ಆನ್? ರಿಜಿಸ್ಟ್ರೇಷನ್ ಅದ್ರಾಗ ಈಗ ಫೇಕ್ ಇದು ಮಾಡೋ ಸಲುವಾಗಿ ಅಲ್ಲೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ನಡೆದಿದೆಯಾ? ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನು ಮರ್ಯಾದೆ ಉಳಿತು, ಜಿಲ್ಲಾಧಿಕಾರಿಗಳಿಗೆ ಮರ್ಯಾದೆ ಹೋಯ್ತು, SP ಏನು ಮರ್ಯಾದೆ ಹೋಯ್ತು, ಸಬ್ ರಿಜಿಸ್ಟ್ರಾರ್ ಏನು ಮರ್ಯಾದೆ ಉಳಿತಿಲ್ಲಿ? ಅಸಲಿ ಭೂಮಾಲೀಕರಿಗೆ ಗೊತ್ತಾಗದ ಹಾಗೆ ನಕಲಿ ಭೂಮಾಲೀಕರನ್ನು ಸೃಷ್ಟಿ ಮಾಡ್ತಿರುವ ಮಾಫಿಯಾ ಮಂದಿಯ ಬೆನ್ನಿಗೆ ಮತ್ತೊಂದು ಮಾಫಿಯಾ ಕೂಡ ಜೊತೆಗೂಡಿದೆ. ನಕಲಿ ಆಧಾರ್ ಕಾರ್ಡ್, ನಕಲಿ ಪ್ಯಾನ್ ಕಾರ್ಡ್ ರೆಡಿ ಮಾಡುವ ಜನ ಅದೇ ಸರ್ಕಾರಿ ಕಚೇರಿಗಳಲ್ಲಿ ಇದ್ದಾರೆ. ಇದು ಆಶ್ಚರ್ಯ ಆದರೂ ಸತ್ಯ. ಅಷ್ಟಕ್ಕೂ ಭೂಗಳ್ಳತನ ನಡೆಯೋದು ಹೇಗೆ? ಮಾಫಿಯಾ ಮುಂದಿನ ಕಾರ್ಯಾಚರಣೆ ಬೆಚ್ಚಿ ಬೀಳಿಸುತ್ತೆ. ಅಷ್ಟಕ್ಕೂ ಈ ಭೂಗಳ್ಳರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಅದು ಹೇಗೆ ಭೂಮಿಯನ್ನ ಹೊಡಿತಾರೆ ಅನ್ನೋ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ ಹೊರಟಾಗ ಶಾಕಿಂಗ್ ಮಾಹಿತಿಗಳು ಕವರ್ ಸ್ಟೋರಿ ತಂಡಕ್ಕೆ ಸಿಕ್ಕಿವೆ. ಅದೇನು, ಇಲ್ಲಿ ಯಾವ ಯಾವ ಜಮೀನು ಸೈಟುಗಳು ಖದೀಮರ ಟಾರ್ಗೆಟ್ ಅನ್ನೋದನ್ನ ಸ್ವತಃ ನಮ್ಮ ವಿಜಯಪುರ ರಿಪೋರ್ಟರ್ ಇನ್ ಡೆಪ್ತ್ ಆಗಿ ವಿವರಿಸಿದ್ದಾರೆ ನೋಡಿ. ಸುಮ್ಮನೆ ಜಸ್ಟ್ ಒಂದು ಉದಾಹರಣೆಗೆ ಅಂತೇಳಿ ಈ ಜಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಭೂಮಿಯ ಮಾಲೀಕರು ಎಲ್ಲಿದ್ದಾರೆ ಅಥವಾ ಈ ಸೈಟ್ನ ಮಾಲೀಕರು ಎಲ್ಲಿದ್ದಾರೆ? ಅಲ್ಲಿ ಏನಾದರೂ ಆನ್ಸರು ಇಲ್ಲ, ಇವರಿಲ್ಲ 15-10 ವರ್ಷಗಳಿಂದ ಬೇರೆ ಊರಲ್ಲಿದ್ದಾರೆ, ಇಲ್ಲಿ ಬರೋದೇ ಅವರು ರೇರು, ಬಹಳ ಕಡಿಮೆ ಇಲ್ಲಿ ಇರೋದವರು ಅಂತ ಏನಾದರೂ ಅವ್ರಿಗೆ ವಿಷಯ ಗೊತ್ತಾದರೆ ಸಾಕು ಅಂಥ ಸೈಟ್ಗಳನ್ನು ಅವರು ಟಾರ್ಗೆಟ್ ಮಾಡ್ಕೋತಾರೆ. ದಿಶಾಂಕ ಅಂತಕ್ಕಂಥ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಾಗ ನಾವು ಯಾವ ಸೈಟಲ್ಲಿ ನಿಂತಿದ್ದೀವಿ ಆ ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಓನರ್ಸ್ ಅಂತ ಹೊಡಿತಾರೆ. ಇಲ್ಲೊಬ್ರದ್ದು ಹೆಸರು ಇದೆ, ಆ ಹೆಸರನ್ನು ನಾನು ಇಲ್ಲಿ ಹೇಳಿಕ್ಕೆ ಹೋಗೋದಿಲ್ಲ. ನಮ್ಮ ಕ್ಯಾಮ್ರಾಮನ್ ಹೆಸರನ್ನ ತೊಗೊಂಡು ನಾನು ಹೇಳ್ತಾ ಹೋಗ್ತೀನಿ. ಅಪ್ಪ ಸಾಹೇಬ್ ಚಿನಗುಂಡಿ ಅಂತೇಳಿ ಹೆಸರು ಬರುತ್ತೆ. ಅಂದರೆ ಈ ಪ್ಲಾಟ್ನ ಓನರ್ ಬಂದು ಅಪ್ಪ ಸಾಹೇಬ್ ಚಿನಗುಂಡಿ. ಅಪ್ಪ ಸಾಹೇಬ್ ಚಿನಗುಂಡಿ ಇದ್ದಾರೆ ಅಂಥೇಳಿ ಒಬ್ಬ ಫೇಕ್ ವ್ಯಕ್ತಿಯನ್ನು ತರ್ತಾರೆ. ಅವನ ಫೋಟೋವನ್ನು ಆ ಆಧಾರ್ ಕಾರ್ಡಲ್ಲಿ ಹಾಕ್ತಾರೆ. ಆ ಥರನ ತೆಗೆದುಕೊಂಡು ಹೋಗಿ ನೇರವಾಗಿ ಸಬ್ ರಿಜಿಸ್ಟ್ರಿ ಕಚೇರಿಗೆ ಹೋಗ್ತಾರೆ. ಅಪ್ಪ ಸಾಹೇಬ್ ಚಿನಗುಂಡಿಯಲ್ಲಿ ಬಂದು ಹೇಳಿದ್ರೆ ನನ್ನ ಜಮೀನನ್ನು ಇನ್ನೊಬ್ಬರಿಗೆ ಮಾರ್ತಾ ಇದ್ದೀನಿ ಅಂತೇಳಿ ನೋಂದಣಿ ಮಾಡಿಸಿದ ನಂತರ ಅದನ್ನು ಯಾರು ನೋಂದಣಿ ಮಾಡ್ಕೊಡೋದ ಕಿಂಗ್ ಪಿನ್ನು 5-6 ಜನರಿಗೆ ಅದನ್ನು ಮಾರಾಟ ಮಾಡಿಬಿಡ್ತಾನೆ. ಈ ಒರಿಜಿನಲ್ ಅಪ್ಪ ಸಾಹೇಬ್ ಚಿನಗುಂಡಿ ಈ ಜಮೀನು ಮಾಲಕ, ಆಸ್ತಿ ಮಾಲಕ ಏನಿರ್ತಾನೆ ಅವನಿಗೆ ಈ ವಿಚಾರಗಳೇ ಗೊತ್ತಿರೋದಿಲ್ಲ. ಒಂದು 3 ತಿಂಗಳು, 6 ತಿಂಗಳು, 1 ವರ್ಷ, 10 ವರ್ಷ ಬಿಟ್ಟು ಆತ ಏನಾದರೂ ಉತ್ತಾರನ್ನ ತನ್ನ ಏನು ಜಮೀನಿನ ಖಾತೆ ಬರುತ್ತೆ ಅದನ್ನು ತೆಗಿಲಿಕ್ಕೆ ಹೋದಾಗ ಗೊತ್ತಾಗುತ್ತೆ ಇದು ಯಾರಿಗೂ ಮಾರಾಟ ಆಗಿದೆ, ಒಬ್ಬರಿಗೆ ಮಾರಾಟ ಆಗಲ್ಲ, 10-20 ಜನರಿಗೆ ಮಾರಾಟ ಆಗಿಬಿಟ್ಟಿದೆ ಅಂತ ಅವಾಗ ವಿಷಯ ಗೊತ್ತಾಗುತ್ತೆ. ಭೂಗಳ್ಳರ ಹಿಂದೆ ಇದೆ ನಕಲಿ ಆಧಾರ್ ಮಾಫಿಯಾ. ಭೂಮಿ ಹೊಡೆಯಲು ಫೇಕ್ ದಾಖಲೆ ವ್ಯಕ್ತಿಗಳ ಸೃಷ್ಟಿ. ಇನ್ನು ಈ ಖತರ್ನಾಕ್ ಭೂಗಳ್ಳರು ಭೂಮಾಫಿಯಾ ಹಿಂದೆ ನಕಲಿ ಆಧಾರ್ ಕಾರ್ಡ್ ತಯಾರಿಸುವ ದಂಧೆಕೋರರು ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಪತ್ತೆಯಾದ ಪ್ರತಿ ಫ್ರಾಡ್ ಕೇಸ್ನಲ್ಲಿಯೂ ವಂಚನೆ ಮೂಲವೇ ಈ ನಕಲಿ ಆಧಾರ್ ಕಾರ್ಡ್ ಮತ್ತು ನಕಲಿ ಪಾನ್ ಕಾರ್ಡ್. ನಕಲಿ ಭೂಮಿಯ ಮಾಲೀಕನ ಸೃಷ್ಟಿ ಮಾಡುವ ಮಾಫಿಯಾ ಮಂದಿ ಉತ್ತಾರನಲ್ಲಿರೋ ಹೆಸರಿನಂತೆ ನಕಲಿ ಆಧಾರ್ ಕಾರ್ಡ್ ತಯಾರಿಸಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಸ್ತಿಯನ್ನ ಪಲ್ಟಿ ಮಾಡ್ತಾರೆ. ಭೂಗಳ್ಳರು ಅಧಿಕಾರಿಗಳನ್ನ ಅಸಲಿ ಭೂ ಮಾಲೀಕರನ್ನ ಕನ್ಫ್ಯೂಸ್ ಮಾಡೋದಕ್ಕಾಗಿ ಭೂಮಿಯನ್ನ 2-3 ತಿಂಗಳಲ್ಲಿ ಕನಿಷ್ಠ 3-4 ಜನರಿಗೆ ಮಾರಾಟ ಮಾಡಿದ ಉದಾಹರಣೆಗಳಿವೆ. ಭೂಗಳ್ಳತನಕ್ಕಾಗಿಯೇ ಗ್ಯಾಂಗ್ಗಳು ಸೃಷ್ಟಿ. ರೌಡಿ ಅಧಿಕಾರಿ ರಾಜಕಾರಣಿಗಳು ಮಿಲಾಪಿ. ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಪಲ್ಟಿ ಮಾಡೋ ದಂಧೆಕೋರರು ಗ್ಯಾಂಗ್ ಕಟ್ಕೊಂಡಿದ್ದಾರೆ. ಒಂದೊಂದು ಗ್ಯಾಂಗ್ಗಳಲ್ಲಿ 10-15 ಜನರಿದ್ದಾರೆ. ಒಂದಿಬ್ಬರು ಖಾಲಿ ಸೈಟ್, ಬೆಲೆ ಬಾಳುವ ಖಾಲಿ ಜಮೀನುಗಳನ್ನ ಹುಡುಕ್ತಾರೆ. ಇನ್ನು ಕೆಲವರು 10-20 ಸಾವಿರ ಕೊಟ್ಟು ನಕಲಿ ಭೂ ಮಾಲೀಕನನ್ನ ಹುಡುಕಾಡಿ ತರ್ತಾರೆ. ನಕಲಿ ವ್ಯಕ್ತಿಗೆ ಅಸಲಿ ಮಾಲೀಕನ ಹೆಸರಿಟ್ಟು ಅವನಿಗೊಂದು ನಕಲಿ ಆಧಾರ್ ಕಾರ್ಡ್ ರೆಡಿ ಮಾಡಿ ಕೊಡ್ತಾರೆ. ಇದೇ ಗ್ಯಾಂಗ್ ನಲ್ಲಿರೋ ಇನ್ನು ಕೆಲವರು ರಿಜಿಸ್ಟ್ರೇಷನ್ ಮಾಡಿಸೋದು, ದೋಚಿದ ಭೂಮಿಯನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡಿಸ್ತಾರೆ. ಇದೇ ಗುಂಪಿನಲ್ಲಿರೋ ವ್ಯಕ್ತಿಗಳು ಇತ್ತ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಅಧಿಕಾರಿ ಸಿಬ್ಬಂದಿಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಇನ್ನು ಇದೇ ಗ್ಯಾಂಗ್ ನಲ್ಲಿರೋ ಕಿಂಗ್ ಪಿನ್ಗಳು ರೌಡಿ ಶೀಟರ್ಗಳಾಗಿದ್ದು ಅಸಲಿ ಭೂ ಮಾಲೀಕರಿಗೆ ಜೀವ ಬೆದರಿಕೆ, ಕೇಸ್ಗಳು ಆಗದಂತೆ ಪ್ರಭಾವ ಬೀರ್ತಾರೆ. ಇನ್ನು ಭೂಗಳ್ಳತನದಿಂದ ಬಂದ ಕೋಟಿ ಹಣದಲ್ಲಿ
ಎಲ್ಲರೂ ಹಂಚಿಕೊಳ್ತಾರೆ. ಮಾಹಿತಿಗಳ ಪ್ರಕಾರ ಬಹುಪಾಲು ಸಬ್ ರಿಜಿಸ್ಟ್ರಾರ್ ಕಚೇರಿಗೂ ಸೇರುತ್ತೆ ಎನ್ನಲಾಗ್ತಿದೆ. ಈಗಾಗಲೇ ಭೂಗಳರ ಅಟ್ಟಹಾಸಕ್ಕೆ ಸ್ವತಃ ಜನರೇ ರೊಚ್ಚಿಗೆದ್ದಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳ ಸಹಾಯವಿಲ್ಲದೆ ಭೂಮಾಫಿಯಾ ದಂಧೆ ಇಷ್ಟೊಂದು ಸರಾಗವಾಗಿ ಸಾಗೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಅಭಿಪ್ರಾಯಗಳಿವೆ. ಇನ್ನು ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಸ್ವತಃ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಹಿರಿಯ ಅಧಿಕಾರಿಯೇ ಕೋಟಿಯ ದೊಡ್ಡ ಡೀಲ್ಗಳಲ್ಲಿ ನೇರವಾಗಿ ಭಾಗಿಯಾಗಿರೋ ಸುಳಿವುಗಳು ಸಿಕ್ಕಿವೆ ಎನ್ನಲಾಗ್ತಿದೆ. ಯಾವುದಕ್ಕೂ ಕಾದು ನೋಡೋಣ. ಜನ ಕಷ್ಟಪಟ್ಟು ದುಡಿದ ಆಸ್ತಿಯನ್ನ ಯಾರೋ ಸಂಬಂಧವಿಲ್ಲದವರು ದೋಚ್ತಾ ಇದ್ದಾರೆ. ಇಂಥವರನ್ನ ಮಟ್ಟ ಹಾಕದಿದ್ರೆ ಜನರ ಕಷ್ಟಕ್ಕೆ ಬೆಲೆಯೇ ಇಲ್ಲ. ಈಗಲಾದರೂ ವಿಜಯಪುರದ ಅಧಿಕಾರಿಗಳು ಈ ವಂಚಕರಿಂದ ಅಮಾಯಕರನ್ನ ರಕ್ಷಿಸಬೇಕಾಗಿದೆ ಅಂತ ಹೇಳ್ತಾ ಈ ವಾರದ ಎಪಿಸೋಡ್ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.